ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕಾಫಿ ತಗೊಳ್ಳಿ. ನೀನ್ ಈ ಕೆಲ್ಸಕ್ಕೆ ಸರಿ ಬಿಡು, ಮನೆ ಕೆಲ್ಸ ನೀನ್ ಮಾಡಿರೋದನ್ನೆಲ್ಲ ಮುಟ್ಟಲ್ಲ ನಾನು. ನೀಲ ಜಾನು ಕೊಟ್ಟಿದ್ದಾಳಲ್ಲ ಆ ಕಾಫಿನೇ ಕುಡಿತೀನಿ. ಜಾನ್ವಿ ಕೈಲಿದ್ದ ಕಾಫಿನೂ ಇವಳೆ ಮಾಡಿದ್ದು. ನೀಲಂಗೆ ಹುಷಾರಿಲ್ಲ. ಇವಳು ಮಾಡಿದ ಕಾಫಿನ ನಾನ್ ಕುಡಿಬೇಕಾ? ಮಮ್ಮಿ, ಬಿಸಿಬೇಳೆ ಬಾತು ಸೂಪರ್ ಆಗಿದೆ. ಬಿಸಿಬೇಳೆ ಬಾತು ಇವಳೇ ಮಾಡಿದಂತೆ ಅದಕ್ಕೆ. ವಾಟ್? ಇವಳು ಮಾಡಿರೋ ತಿಂಡಿನ ನೀವ್ ಇವಳು ತಿನ್ನಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ಯಾ? ಮಗು ಇಷ್ಟಪಟ್ಟು ತಿಂತಾಯ್ತು, ಅನ್ಯಾಯವಾಗಿ ಚೆಲ್ಬಿಟ್ಟಿಯಲ್ಲ. ಇವಳು ತಿಂದೆ ಉಪವಾಸ ಇದ್ರೂ ನಡೆಯುತ್ತೆ, ಆದ್ರೆ ಇವಳು ಮಾಡಿರೋದನ್ನ ಮಾತ್ರ ತಿನ್ನೋದಕ್ ಬಿಡಲ್ಲ. ಇನ್ನೊಂದ್ ವಿಷಯ ಅತ್ತೆ, ಕಂಡವ್ರು ಮಾಡಿರೋದನ್ನೆಲ್ಲ ನನ್ ಮಗಳಿಗೆ ಏನಾದ್ರೂ ತಿನ್ಸಿದ್ರೆ ನಾನ್ ಮಾತ್ರ ಸುಮ್ಮನಿರೋದಿಲ್ಲ. ಇವಳು ಮಾಡಿರೋ ತಿಂಡಿನ ತಿಂದೆ ಬರೋದಾ ನೀನು? ನೀಲಕ್ಕ, ಅವರೇ ಎಲ್ಲಿಗೆ ಹೊರಟ್ರಿ? ತೀರ್ಥಣ್ಣನ ಆಫೀಸ್ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಎಲ್ಲಿರೋದು? ಮೇಲಿದೆ ಮೋರೆ. ಹೌದಾ, ಕೊಡಿ ಅದನ್ನ. ಆ ಕೆಲಸ ನಾನು ಮಾಡ್ತೀನಿ. ಕೊಡಿ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಹೊಡಿ. ರಾಜೇಶ, ಅಷ್ಟೊಂದು ಅವಸರ ಆಗಿತ್ತೇನೋ? ನನ್ನನ್ ಬಿಟ್ಟೋಗಿ ತುಂಬಾ ನೋಡ್ಕೊಂಡ್ಬಿಟ್ಟೆ. ರಾಜೇಶ, ನಿಜ ಹೇಳ, ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ಯಾ ಅನ್ನೋದನ್ನ ನನ್ ಮನ್ಸು ಒಪ್ಕೋತಿಲ್ಲ ಕಣೋ. ನಿನ್ ಸಾಹೇಬ್ರ ಜೊತೆ ಎಲ್ಲ ಹೊರಗಡೆ ಹೋಗಿದ್ಯಾ, ಈಗ ಬರ್ತೀಯಾ ಹಾಗ್ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ರಾತ್ರಿ ಆದಾಗ್ಲೇ ಗೊತ್ತಾಗೋದು ನನ್ ತಮ್ಮ ಯಾಕಿನ್ನೂ ಬಂದಿಲ್ಲ, ಏನಾಯ್ತು ಅಂತ ಭಯ ಶುರು ಆಗುತ್ತೆ ಕಣೋ ರಾಜೇಶ. ನಿಜವಾಗ್ಲು ನಿನ್ ನೆನ್ಪಾದಾಗೆಲ್ಲ ಜೀವ ಹೋದಷ್ಟು ನೋವಾಗುತ್ತೆ ಕಣೋ.
ಏನಾಯ್ತು ಸುಮ್ನವ್ರೆ? ಗಾಬ್ರಿಲಿದ್ದೀರಿ? ಏನಿಲ್ಲ ಸಾಹೇಬ್ರೆ. ರಾಜೇಶ ನೆನ್ಪಾದ್ನ? ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನವ್ರೆ. ರಾಜೇಶ ನಂಗೂ ತುಂಬಾ ಇಷ್ಟ. ಅವನ್ ಯಾವಾಗ್ಲೂ ಶ್ರೀದೇವಿ ಕಾಲನಿ ಜನರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಜನರಿಗೋಸ್ಕರನೇ ಮಿಡಿತಾ ಇದ್ದ. ಏನಾದ್ರೂ ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಇತ್ತು. ರಾಜಕಾರಣಿ ಆಗೋ ಎಲ್ಲಾ ಗುಣಗಳು ಅವನಲ್ಲಿತ್ತು. ನನ್ನ ಹತ್ರ ಹಣ ಇತ್ತು, ಅವನ ಹತ್ರ ಶ್ರಮ ಇತ್ತು. ನಮ್ಮ ಪಕ್ಷಕ್ಕೋಸ್ಕರ, ಜನರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಎಲ್ಲ ಹುಸಿಯಾಗೋಯ್ತು. ನಾನು MLA ಆದ್ಮೇಲೆ ರಾಜೇಶನ್ನ ಶ್ರೀದೇವಿ ಕಾಲನಿ ಕೌನ್ಸಿಲರ್ ಮಾಡ್ಬೇಕು ಅಂತಿದ್ದೆ. ಆಗ್ಲೇ ಇಲ್ಲ. ಸುಳ್ಳಲ್ಲ ಸುಮ್ಮನವ್ರೆ, ದೇವರಾಣೆ ಸತ್ಯ. ನೀವೆಷ್ಟು ಹೆಸರು ಮಾಡಿದ್ರು ಅಷ್ಟೇ ಹೆಸರು ರಾಜೇಶನು ಮಾಡಿದ್ದ. ಕಣ್ಣು ಮುಚ್ಕೊಂಡು ಎಲೆಕ್ಷನ್ ಗೆಲ್ತಾ ಇದ್ದ. ತನ್ನಂತಾನೆ ದೊಡ್ಡ ಕೌನ್ಸಿಲರ್ ಅನ್ಕೊಂಡ್ಬಿಟ್ಟಿದ್ದಾನಪ್ಪ ಇವನು. ರಾಜಕೀಯ ಅಂತ ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳ ಅವನ್ಗೆ. ನನಗ್ ಮಾತ್ ಕೊಟ್ಟಾಗಂತೂ ಪಾಸ್ ಆಗ್ಲಿಲ್ಲ. ಈಗ್ಲಾದ್ರೂ ಚೆನ್ನಾಗ್ ಓದಿ ಒಂದೊಳ್ಳೆ ಕೆಲ್ಸ ತಗೊಳಕ್ ಹೇಳು. ನನ್ಗಂತೂ ಹೇಳಿ ಸಾಕಾಗೋಗಿದೆ. ಹಣ ಆಸ್ತಿ ಇದ್ರೆ ಯಾರ್ ಬೇಕಾದ್ರೂ ಕಿತ್ಕೋಬಹುದು, ಆದ್ರೆ ವಿದ್ಯೆನ ಯಾರು ಕಿತ್ಕೊಳಕ್ ಆಗಲ್ಲ. ವಿದ್ಯೆ ಇದ್ರೆ ಹೇಗ್ ಬೇಕಾದ್ರೂ ಜೀವನ ನಡೆಸ್ಬೋದು ಅಂತ ಹೇಳ ಅವನ್ಗೆ. ಅಕ್ಕ, ನನಗ್ ಓದ್ ತಲೆಗೆ ಹತ್ತಿಲ್ಲ. ಗಮನ ಇಟ್ಟು ಓದಿದ್ರೆ ಎಲ್ಲ ಚೆನ್ನಾಗ್ ಹತ್ತುತ್ತೆ, ಪಾಸು ಆಗ್ತಾರೆ. ಯಾಕೆ ರಜೆ, ನಿನಗ್ ಓದ್ ತಲೆಗೆ ಹತ್ತಲ್ವಾ? ನೀನ್ ಪಾಸ್ ಆಗ್ಲಿಲ್ವಾ ಹೇಳು? ಅಕ್ಕ, ನಾನ್ ರಾಜಕೀಯದಲ್ಲಿ ಬೆಳಿತೀನಿ, ಹೆಸರು ಮಾಡ್ತೀನಿ. ರಾಜಕೀಯ ದುಡ್ಡಿದ್ದವ್ರಿಗೆ, ಇಲ್ದೇದವ್ರಿಗೆ ಊರ್ಗೆ ಮನೆಗೆ ಬಿಟ್ಟಿ ಕೂಡು. ನನ್ನನ್ನು ನಾನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಲಿ, ನಾನೇನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಾನ್ ಬದುಕಿದ್ರೆ ನನ್ ಪುಣ್ಯ. ಇನ್ನೊಂದ್ಸಲಿ ಹಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ ನೋಡು. ನಾನ್ ಬೆಳೆಯೋದ್ನ ನೀನ್ ನೋಡ್ಬೇಕು ಅಕ್ಕ. ನನ್ ಬಗ್ಗೆ ಊರಲ್ಲೆಲ್ಲ ಹೊಗಳೋದ್ನ ನೀನ್ ಕೇಳ್ಬೇಕು, ನೀನ್ ಬದುಕಿರ್ಬೇಕು ಅಕ್ಕ. ಹಂಗೇನಾದ್ರೂ ತೊಂದ್ರೆ ಇದ್ರೆ ನನ್ನ ಇಷ್ಟ ಆ ದೇವ್ರು ನಿನ್ಗೆ ಕೊಡ್ಲಿ ಅಕ್ಕ. ನೀನ್ ನಮ್ಮಮ್ಮ ಕಣಕ್ಕ. ನೀನಿದ್ರೇನೆ ಈ ಕುಟುಂಬ. ನಾನಿದ್ರೇನು ಏನು ವ್ಯತ್ಯಾಸನೂ ಆಗಲ್ಲ. ಇವತ್ ಮಾತಾಡ್ದಂಗೆ ಇನ್ನೊಂದ್ಸರಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಹೇಳಪ್ಪ ಅವನ್ಗೆ. ನಿಮ್ ಮನೇಲಿ ಎಲ್ರು ಒಂದೊಂದ್ ಸ್ತಂಭ, ಅದ್ರಲ್ಲಿ ಒಂದು ಮುರಿದ್ ಬಿದ್ರು ಇಡೀ ಮನೆನೇ ಮುರಿದ್ ಬೀಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಸೋ ಅವನಿಗೆ. ಏನ್ ಅರ್ಥ ಮಾಡ್ಸೋದವ? ನೀವು ನಾನು ಮಾತಾಡಕ್ ಬಿಟ್ಟಿರ್ತಾನೆ. ಏ ರಾಜೇಶ, ನಿಮ್ಮ ಅಕ್ಕ ಹೇಳೋದು ನೀನು ಒಳ್ಳೇದಕ್ಕೆ ಅಲ್ವೇನಾ? ಹೌದಣ್ಣ, ಬಾ ಇಬ್ರು ಒಟ್ಟಿಗೆ ಕುತ್ಕೊಂಡು ಓದ್ಕೊಳ್ಳೋಣ. ನನ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀನ್ ನನಗ್ ಹೇಳ್ಕೊಡು, ನಿನ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಾನ್ ನಿನಗ್ ಹೇಳ್ಕೊಡ್ತೀನಿ. ನಾವೆಲ್ರೂ ಒಂದ್ ಬೆನ್ನೆಲ್ವಾಗಿ ನಿಂತ್ಕೊಳ್ತೀವಂದ್ರು ಅವನಿಗೆ ರಾಜಕೀಯನೇ ಬೇಕು ಕಣೆ. ಅದಕ್ಕೆ ನನ್ ಕನ್ಸನ್ನು ಹಾಳು ಮಾಡ್ತಾ ಅವನ್ ಜೀವನನು ಹಾಳು ಮಾಡ್ಕೊತಿದ್ದಾನೆ. ಸಾಹೇಬ್ರ, ಇವತ್ತು 18ನೇ ವಾರ್ಡ್ನೇ ಒಂದು ಕ್ಯಾಂಪೇನ್ ಐತ್ರಿ. ಆ ಕ್ಯಾಂಪೇನ್ ಮುಗಿಸ್ಕೊಂಡು ಸೀದಾ ನಾವು 21ನೇ ವಾರ್ಡಿಗೆ ಬರ್ತೀವ್ರಿ. ಅಲ್ಲಿ ಸಚಿವರು ಭೇಟಿ ಮಾಡ್ತೀವಿ ಅಂತ ಹೇಳ್ಯಾರ. ಆ ಸಚಿವರು ಭೇಟಿ ಮಾಡ್ಕೊಂಡು ಅವ್ರ ಜೊತೆ ಮಾತುಕತೆ ಮುಗಿಸ್ಕೊಂಡು ಸಂಜಿಕ 31ನೇ ವಾರ್ಡಿಗೆ ಹೋಗೋದೈತ್ರಿ. ಆ ವಾರ್ಡಿಂದ ಮತ್ತ 22ನೇ ವಾರ್ಡಿಗೆ ಹೋಗೋದೈತ್ರಿ. ಇದೆಲ್ಲ ಆಗಷ್ಟೊತ್ತಿಗೆ ದಿನನೇ ಕಳೆದೋಗುತ್ತಲ್ಲ ಚಿಟ್ಟೆ. ಸಾಹೇಬ್ರ, ನಿನ್ನೆ ನಾನು ಇದನ್ನೇ ಹೇಳಿದೆ. ಆದ್ರೆ ನೀವು ಕಾಲಚಕ್ರ ಕಟ್ಕೊಂಡು ಇವತ್ತು ಕ್ಷೇತ್ರ ಸುತ್ತಾಕಬೇಕು ಅಂತ ನೀವೇ ಹೇಳಿದ್ರಿ. ತಿಂಡಿ ಮಾಡಾಗಿದೆ, ಕೊಡ್ಲಾ? ಕೊಡಿ ಸುಮ್ಮನೆ.
ಸಾಕು. ಚಿಟ್ಟಣ್ಣ ನೀವು ಕುತ್ಕೊಳ್ಳಿ, ತಿಂಡಿ ಮಾಡಿ. ನಮಗೆ ಈ ಅನ್ನಪನ್ನ ಆಗುದಿಲ್ರಿ, ಬರೋಬ್ಬರಿ ರೊಟ್ಟಿ ಬಡ್ದು ಬಂದಿನಿ ಮನ್ಯಾಗ. ತಿಂಡಿ ನಾನೇ ಮಾಡಿರೋದು, ತಿಂದು ರುಚಿಯಾಗಿದೆ ಅಂತ ಹೇಳಿದ್ರೆ. ನೀವು ಮಾಡ್ರಿ, ಹಂಗಾರ್ ಕೊಡ್ರಿ. ಕುತ್ಕೊಳ್ಳಿ ಅಣ್ಣ. ಅಯ್ಯೋ, ಸಾವಿರ ಮುಂದ್ ಕೂರುದಾ? ಬ್ಯಾಡ್ರಿ, ತಾಟಿಗೆ ಹಚ್ಕೊಡ್ರಿ, ನಾ ಇಲ್ಲೇ ತಿಂತೇನಿ. ಸರಿ. ಬಾ 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 ಏಕದಮ ಮಸ್ತ್ ಮಾಡ್ರಿ ನೋಡ್ರಿ, ಬಹಳ ಚಲೋ ಐತಿ. ಈ ನಮ್ ಕಡೆ ಬೇಳೆ ಬಾತ್ ಅಂತಂದ್ರ ರಾತ್ರಿ ಉಳ್ದದ ಅನ್ನಕ್ಕ ಸಾರ್ ಹಾಕಿ ಕಿವುಚಿ ಕಲಿಸಿ ಕೊಡ್ತಾರ ನೋಡ್ರಿ, ಹಂಗೈತಿ, ಡಿಟ್ಟು ಹಂಗೈತಿ. ಅಯ್ಯೋ ಅಣ್ಣ, ನಾನ್ ಹಂಗ್ ಮಾಡಿಲ್ಲ. ಬೇಜಾರ್ ಮಾಡ್ಕೋಬೇಡ್ರಿ, ಮಸ್ಕಿರಿ ಮಾಡ್ದೆ, ಬಹಳ ಚಲೋ ಐತಿ ಖರೇನ. ಸುಮ್ನವ್ರೆ, ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿದೆ, ನೀವು ತಿನ್ನಿ. ನಿಮ್ದಾಗ್ಲಿ ಸಾಹೇಬ್ರೆ, ಆಮೇಲೆ ನಾನ್ ತಿಂತೀನಿ. ನಂಗೆ ಗೊತ್ತು ನೀವು ತಿನ್ನಲ್ಲ ಅಂತ, ನನ್ ಜೊತೆನೆ ಬಂತೀನಿ. ಹಾಗಲ್ಲ ಮೇಡಮ್ ಅವರ, ಈಗ್ಲಿಂದನ ಸಾವಿರ ಮಾತು ಮೀರಕ್ ಶುರು ಮಾಡಿದ್ರಿ ನೀವು. ಅಯ್ಯೋ ಹಾಗೇನೂ ಇಲ್ಲ ಅಣ್ಣ, ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸುಮ್ನವ್ರೆ, ನಂಗೆ ಸಾಕು, ನೀವು ತಿಂಡಿ ಮಾಡಿ. ಚಿಟ್ಟಣ್ಣ ನಿನಗಿನ್ ಸ್ವಲ್ಪ. ನಮ್ಗೆ ಸಾಕು, ನೀವು ತಿನ್ರಿ. ಮೇಡಮ್ ನೀವ್ ಯಾಕೆ ಕೇಳಕ್ ಕೂತ್ರಿ? ಚಿಟ್ಟಣ್ಣ, ನನಗ್ ನೆಲದ ಮೇಲೆ ಕೂತ್ ತಿಂದೆ ಅಭ್ಯಾಸ, ಅದಕ್ಕೆ.